ಎಸ್ಸಿಪಿ ಹಾಗೂ ಎಸ್ಟಿಪಿ ಯೋಜನೆಯ ಹಣವನ್ನು ಎಸ್ಸಿ ಮತ್ತು ಎಸ್ಟಿ ಸಮುದಾಯದವರು ವಾಸ ಮಾಡುವ ಸ್ಥಳಗಳಲ್ಲಿ ಮಾತ್ರ ಹಣ ಬಳಸಿ ಕೆಲಸ ಮಾಡಬೇಕು. ಜೊತೆಗೆ ಜಾತ್ರೆ ಮತ್ತು ಫಂಕ್ಷನ್ಗಳಲ್ಲಿ ಫ್ಲೆಕ್ಸ್ಗಳನ್ನು ಹಾಕಲು ಅನುಮತಿ ಕೊಡುತ್ತೀರಿ. ಆದರೆ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಲು ವಿಳಂಬವಾಗುತ್ತಿದೆ. ಗ್ರಾಮ ಪಂಚಾಯಿತಿ ಹಾಗೂ ನಗರಸಭೆ ವ್ಯಾಪ್ತಿಯ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಲು ಕ್ರಮ ಕೈಗೊಳ್ಳಬೇಕೆಂದು ಉಪವಿಭಾಗಾಧಿಕಾರಿ ಕಾವ್ಯರಾಣಿ ತಿಳಿಸಿದರು. ಅವರು ನಗರದ ಉಪವಿಭಾಗಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಭಾಗವಹಿಸಿ ಎಲ್ಲರ ಸಮಸ್ಯೆಗಳನ್ನು ಆಲಿಸಿ ನಂತರ ಮಾತನಾಡಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಪಿ ರವಿ, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಗಂಗಾಧರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಭರತ್ ಕುಮಾರ್, ಪೌರಾಯುಕ್ತೆ ಮಾನಸ, ಪಿರಿಯಾಪಟ್ಟಣ ತಹಸೀಲ್ದಾರ್ ನಿಸರ್ಗಪ್ರಿಯ, ಸಮಿತಿಯ ಸದಸ್ಯರಾದ ಅಶೋಕ್, ಬಸವರಾಜು, ಅಣ್ಣನಾಯ್ಕ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂದರೆ ತಾಲೂಕಲ್ ಆಫೀಸರ್ಸ್ ಪ್ರೆಸೆಂಟ್ ಇರಬೇಕು. ನೀವು ಯಾವ್ಯಾವ ನಿಮ್ಮ ಪರವಾಗಿ ಕೆಲಸವನ್ನು ಮಾಡಬೇಡಿ. ಇದು ಕೆಲವೊಂದು ಡಿಸಿಷನ್ ಮೇಕಿಂಗ್ ಆಗಿರೋದ್ರಿಂದ ನೀವೇ ಡಿಸಿಷನ್ ಮೇಕಿಂಗ್ ಆ ಡಿಪಾರ್ಟ್ಮೆಂಟ್ ಹೆಡ್ ಆಗಿ ನೀವೇ ಡಿಸಿಷನ್ ಮೇಕಿಂಗ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ನಾಮನಿರ್ದೇಶಿತ ಸದಸ್ಯರುಗಳು ಮೂವರು ಪ್ರೆಸೆಂಟ್ ಇದ್ದಾರೆ. ಸೊ ಅವರ ಹೊಸ ವಿಷಯಗಳ ಪ್ರಕಾರ ಏನು ನಮಗೆ ಮೀಟಿಂಗ್ಸಲ್ಲಿ ನಾವು ಹಿಂದಿನ ಅನುಪಾಲನಾ ವರದಿಯಲ್ಲಿ ಒಂದು ವಿಷಯ ಸೂಚಿಗಳನ್ನ ನಾವು ಕ್ಲೋಸ್ ಮಾಡಿದ್ದೀವಿ. ಆಮೇಲೆ ಕೆಲವೊಂದು ರಿಪೋರ್ಟ್ಸ್ ಬೇಕಾಗುತ್ತೆ. ತಹಸೀಲ್ದಾರ್ಸ್ ಕಡೆಯಿಂದ ಕೆಲವೊಂದು ಇಒಸ್ ಕಡೆಯಿಂದ ರಿಪೋರ್ಟ್ ಆ್ಯಂಡ್ ಮೇಜರ್ಲಿ ಇವತ್ತು ಮೀಟಿಂಗಲ್ಲಿ ಚರ್ಚೆ ಆಗಿರೋ ಪ್ರಕಾರ SCP-TSP ಅನುದಾನದ ಬಗ್ಗೆ ನಮ್ಮ ಹಳೆಯ ಮೆಂಬರ್ಸ್ ಇವತ್ತು ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಈಗ ನಾವು ಇಯರ್ ಎಂಡಲ್ಲಿ ಇರೋದ್ರಿಂದ ನಿಮ್ಮ ಖರ್ಚು ವೆಚ್ಚಗಳು ಏನಿದೆ ಅದೆಲ್ಲ ಕ್ಲಿಯರ್ ಮಾಡಿ ನೆಕ್ಸ್ಟ್ ಮೀಟಿಂಗ್ ಬರುವಾಗ ನಮಗೆ ಹೊಸ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಮಾಡುವಾಗ ಸ್ಪೆಸಿಫಿಕ್ ಆಗಿ SCP-TSP ಗ್ರ್ಯಾಂಟ್ಗಳನ್ನ ಏನು ಹಾಕ್ತಾ ಇದ್ದೀರಾ ಅದು SC/ST ಕಾಲೋನಿಗಳಲ್ಲಿ ಅಥವಾ SC/ST ಜನಾಂಗದವರು ವಾಸ ಮಾಡುವಂತಹ ಪ್ಲೇಸಸ್ಗಳಲ್ಲಿ ಮಾತ್ರ ಹಾಕಬೇಕು. ಅದು ಬೇರೆ ಕಡೆ ಹೋಗಬಾರ್ದು. ಅದನ್ನು ನೀವು ಸ್ಪೆಸಿಫಿಕ್ ಆಗಿ ಹಾಕ್ಕೊಳ್ಳಿ. ಅಂದರೆ 24.59 ನಾವು 25% ಅಂದರೆ ನೀವು 25% ಹಾಕಬೇಕು ಅಂತ ಇಲ್ಲ, 25 ಮಿನಿಮಮ್ ಅಂತ ಇದೆ. ಅದ್ರ ಮೇಲಿಂದು 30-40% ಕೂಡ ಹಾಕ್ಬೋದು. ಅದಕ್ಕೆ ಸಂಪೂರ್ಣವಾದಂಥ ಕಾನೂನಲ್ಲಿ ಅವಕಾಶ ಇದೆ. ಸೊ ಎನ್ಶೋರ್ ಮಾಡ್ಕೋಬೇಕು 25%ಗಿಂತ ಕಡಿಮೆ ಇರಬಾರ್ದು ಅನ್ನೋದು. ಇದನ್ನು ನೀವು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ನಮ್ಮ ಫೈನಾನ್ಷಿಯಲ್ ಏಪ್ರಿಲಿಂದ ನೀವು ಆಕ್ಷನ್ ಪ್ಲಾನ್ ಮಾಡಿ ZPಗೆ ಕಳಿಸುವಂಥದ್ದು ಅಥವಾ ನೆಕ್ಸ್ಟ್ ನಿಮ್ಮ PDUSಗೆ ಕಳಿಸುವಂಥ ಆ್ಯಕ್ಷನ್ ಪ್ಲಾನ್ಗಳಲ್ಲಿ ಎನ್ಶೋರ್ ಮಾಡ್ಕೊಳ್ಳಿ. ಇನ್ ರೆಸ್ಪೆಕ್ಟಿವ್ ಆಫ್ ದ ಆಲ್ ದ ಗ್ರ್ಯಾಂಟ್ಸಿಂದ ಟೈಪ್ ಗ್ರ್ಯಾಂಟ್ಸ್ ಆಗಿರ್ಬೋದು, ಅಂಡ್ರೆಡ್ ಗ್ರ್ಯಾಂಟ್ಸ್ ಆಗಿರ್ಬೋದು, ಆ್ಯಂಡ್ ಇನ್ಕ್ಲೂಡಿಂಗ್ ನಿಮ್ಮ ಓನ್ ಮುನ್ಸಿಪಲ್ ಫಂಡ್ಸ್ ಏನಿರುತ್ತೆ ಅದರಲ್ಲೂ ಕೂಡ ಇವೆಲ್ಲರೂ ನೀವು ಎನ್ಶೋರ್ ಮಾಡಿಕೊಂಡು ನಿಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ರೂವಲ್ ತಗೊಳ್ಳಿ. ಅದಾದಮೇಲೆ ಮೇಜರ್ಲಿ ಅವರು ರೈಸ್ ಮಾಡಿರುವಂಥ ಏನಂದರೆ ಜಾತ್ರೆಗಳಲ್ಲಿ ಜಾತ್ರೆ ಅಥವಾ ಏನೇ ಒಂದು ಫಂಕ್ಷನ್ಸ್ ಆಗುವಾಗ ಫ್ಲೆಕ್ಸ್ ಪರ್ಮಿಷನ್ಸ್ಗಳನ್ನು ಆ ರೀತಿಯಲ್ಲಿ ಕೊಡ್ತೀರಾ. ಪ್ಲಸ್ ಅದನ್ನು ತೆರವು ಮಾಡುವಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ ಅಂತ ಮಾಡಿದ್ದಾರೆ. ಆ್ಯಂಡ್ ಮೇಜರ್ಲಿ ಏನಾಗುತ್ತೆ, ಈಗ ನಾವು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಏನಿದೆ ತುಂಬ ಜಾತ್ರೆಗಳ ಟೈಮ್. ಈ ಟೈಮಲ್ಲಿ ನೀವು ಏನು ಪರ್ಮಿಷನ್ಸ್ ಕೊಡ್ತೀರಾ, ನೀವು ಫ್ಲೆಕ್ಸ್ ಪರ್ಮಿಷನ್ಸ್ ಕೊಟ್ಟಾದರೂ ಕೂಡ ನಿಮಗೆ ಒಂದು ಆದಾಯ ಬರುತ್ತೆ. ಸ್ಥಳೀಯ ಸಂಸ್ಥೆ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿ ಸ್ಥಳೀಯ ಸಂಸ್ಥೆಗಳು. ಸೊ ಇದನ್ನು ಸ್ವಲ್ಪ ಎನ್ಶೋರ್ ಮಾಡ್ತಾರೆ. ಎಲ್ಲ ಪಂಚಾಯತ್ ಕಡೆಯಿಂದ ಸ್ಪೆಷಲಿ ಗ್ರಾಮದ ಕಡೆಯಿಂದ ಕೊಡಬೇಕಾಗುತ್ತೆ. ಪಂಚಾಯತ್ ನಮಗೆ ಇನ್ಫಾರ್ಮೇಷನ್ಸ್ ಕೊಡಬೇಕು. ಅದಾದಮೇಲೆ ಸ್ಮಶಾನಗಳದ್ದು ಮಾಹಿತಿ ಕೂಡ ನಮಗೆ ಹೊಸ ವಿಷಯಗಳಿದೆ. ಒಂದು ರಿಪೋರ್ಟ್ಸ್ ಏನಿದೆ ಅದನ್ನು ತೊಗೊಂಡ್ಬರ್ಬೇಕು. ಅದು ನೆಕ್ಸ್ಟ್ ಟೈಮಿಂದ ಲೈಕ್ ನಮ್ಮದೇನು ಕೇಸಸ್ ಏನಾದರೂ ಎಷ್ಟು ಪರಿಹಾರ ಯಾವುದು ಅಂತ ಅದನ್ನು ರಿಪೋರ್ಟ್ಸ್ ಒಂದು ನಮಗೆ ಡಿಪಾರ್ಟ್ಮೆಂಟ್ ಇಷ್ಟು ಇವತ್ತು ವಿಷಯ ಸೂಚನೆಗಳು ನಾವು ಇವತ್ತಿನ ಮೀಟಿಂಗಲ್ಲಿ